ಆದಿವಾಸಿ ಅರಣ್ಯವಾಸಿಗಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಕುರಿತಾಗಿ ಸದ್ಯದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ವನ್ಯಜೀವಿ ಮಂಡಳಿ ಸಭೆ ಕರೆದು ಅರಣ್ಯಾಧಿಕಾರಿಗಳಿಂದ ಅರಣ್ಯವಾಸಿಗಳಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರವಸೆಯನ್ನ ನೀಡಿದ್ದಾರೆ. ಕೆರೆಹಾಡಿಗೆ ಭೇಟಿ ನೀಡಿ ಅರಣ್ಯವಾಸಿಗಳ ಬಾಯಿಂದಲೇ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿದ್ದ ಅಧಿಕಾರಿಗಳಿಂದಲೂ ಮಾಹಿತಿ ಪಡೆದು ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿ ಸಂಕೀರ್ಣವಾಗಿದ್ದ ಸಮಸ್ಯೆಗಳ ಕುರಿತಾಗಿ ವನ್ಯಜೀವಿ ಮಂಡಳಿಯಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದರು. ಇನ್ನು ತಕ್ಷಣ ಕರೆಂಟು ನೀರು ಒದಗಿಸಬೇಕಾಗ್ತದೆ. ಅಂದ್ರೆ ಇನ್ನು ಹಲವು ದಶಕಗಳಿಂದ ಕೆರೆಹಾಡಿ ಸೇರಿದಂತೆ 9 ಹಾಡಿಗಳಿಗೆ ಕರೆಂಟ್ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆ ಇದೆ ಎನ್ನುವ ಆದಿವಾಸಿಗಳ ಮಾತು ಕೇಳಿ ಸಿಎಂ ಗರಂ ಆದರು. ಯಾವ ಅರಣ್ಯ ಕಾಯ್ದೆ ಕೂಡ ಅರಣ್ಯವಾಸಿಗಳಿಗೆ ಕರೆಂಟು ನೀರು ಕೊಡಬೇಡಿ ಎಂದು ಹೇಳುವುದಿಲ್ಲ. ಅರಣ್ಯಾಧಿಕಾರಿಗಳು ಅನಗತ್ಯ ಕಿರುಕುಳ ತೊಂದರೆ ಕೊಡಬೇಡಿ ಎಂದು ಸ್ಪಷ್ಟ ಸೂಚನೆಯನ್ನ ನೀಡಿದರು. 1 ತಿಂಗಳಲ್ಲಿ ಕರೆಂಟ್ ನೀರು ಅಂದರೆ ಆದಿವಾಸಿ ಗಣೇಶ್ ರಮೇಶ್ ಎನ್ನುವವರ ಹಟ್ಟಿಯಲ್ಲಿ ನೆಲದ ಮೇಲೆ ಕುಳಿತು ಆದಿವಾಸಿಗಳ ಸಮ್ಮುಖದಲ್ಲೇ ಮುಖ್ಯಮಂತ್ರಿಗಳು ಸಮಸ್ಯೆ ಆಲಿಸಿ ಅರಣ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇತರ ಇಲಾಖೆಗಳ ಮುಖ್ಯಸ್ಥರ ಜೊತೆ ಚರ್ಚಿಸಿದರು. ಕೊನೆಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ 1 ತಿಂಗಳಲ್ಲಿ ಕೆರೆಹಾಡಿ ಮತ್ತು ಇತರ 8 ಹಾಡಿಗಳಿಗೆ ಕುಡಿಯುವ ನೀರು ಮತ್ತು ವಿದ್ಯುತ್ ಸಂಪರ್ಕದ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ಇನ್ನು ವನ್ಯಜೀವಿ ಮಂಡಳಿ ಸಭೆ ಕರೆದು ಕೂಲಂಕುಷ ಚರ್ಚಿಸಿ ಸೂಕ್ತ ತೀರ್ಮಾನ. ಹಕ್ಕುಪತ್ರ ಇದ್ದರೂ ಅರಣ್ಯಾಧಿಕಾರಿಗಳು ಮನೆ ಕಟ್ಟಲು ಬಿಡುತ್ತಿಲ್ಲ. 2-3 ಎಕರೆ ಜಾಗದಲ್ಲಿ ಹಲವಾರು ದಶಕಗಳಿಂದ ಉಳುಮೆ ಮಾಡುತ್ತಿದ್ದರೂ ಕೇವಲ 2-3 ಗುಂಟೆಗಳು ಹಕ್ಕು ನೀಡಿದ್ದಾರೆ. ನಮ್ಮ ಜಮೀನಿನಲ್ಲಿ ಟ್ರ್ಯಾಕ್ಟರ್ ಬಳಸಲು ಅವಕಾಶ ನೀಡುತ್ತಿಲ್ಲ ಎನ್ನುವುದು ಸೇರಿದಂತೆ ಸಾಲು ಸಾಲು ಸಮಸ್ಯೆಗಳನ್ನು ಹೇಳಿಕೊಂಡು ಆದಿವಾಸಿ ವೆಂಕಟೇಶ್, ನರಸಿಂಹ, ಭಾಗ್ಯಮ್ಮ ಮುಂತಾದವರು ಮಾತು ಕೇಳಿದ ಸಿಎಂ ಈ ಬಗ್ಗೆ ಅಧಿಕಾರಿಗಳಿಂದ ಸ್ಪಷ್ಟನೆ ನೀಡಿದರು. ಎಲ್ಲರ ಸಮಸ್ಯೆಯನ್ನು ಆಲಿಸಿದ ಸಿಎಂ ಆದಿವಾಸಿಗಳು ಅಂದರೆ ಅವರು ಅರಣ್ಯದ ಭಾಗವೇ ಆಗಿದ್ದಾರೆ, ಇವರಿಂದ ಅರಣ್ಯಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ, ಅದರಿಂದ ಇವರಿಗೆ ಅನಗತ್ಯ ತೊಂದರೆ ಕೊಡಬಾರದು ಎಂದು ತಾಕೀತು ಮಾಡಿದರು. ಬಳಿಕ ವನ್ಯಜೀವಿ ಮಂಡಳಿಗೆ ನಾನೇ ಅಧ್ಯಕ್ಷ ಆಗಿದ್ದೇನೆ, ಸದ್ಯದಲ್ಲೇ ಮಂಡಳಿ ಸಭೆ ಕರೆದು ನೀವು ಹೇಳಿದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ. ಇನ್ನು ಪ್ರತ್ಯೇಕ ಆದಿವಾಸಿ ನಿಗಮ. ನಾವು ಅಲೆಮಾರಿಗಳಲ್ಲ, ಊರ ನಾಯಕರೂ ಅಲ್ಲ, ನಾವು ಕಾಡಲ್ಲೇ ಒಂದೇ ಕಡೆ ನೆಲೆಸಿರುವ ಆದಿವಾಸಿಗಳು. ಅದರಿಂದ ಅಲೆಮಾರಿ ಅಭಿವೃದ್ಧಿ ನಿಗಮದಲ್ಲಿ ನಮ್ಮನ್ನು ಸೇರಿಸಬೇಡಿ, ನಮಗೆ ಪ್ರತ್ಯೇಕವಾದ ಆದಿವಾಸಿ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಎನ್ನುವ ಬೇಡಿಕೆಗೆ ಪ್ರತಿಕ್ರಿಯಿಸಿದ ಸಿಎಂ ಪ್ರತ್ಯೇಕ ಆದಿವಾಸಿ ನಿಗಮ ಸ್ಥಾಪನೆಯ ಬಗ್ಗೆ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ಇನ್ನು 6-7 ತಲೆಮಾರುಗಳಿಂದ ನಾವಿಲ್ಲಿ ನೆಲೆಸಿದ್ದೇವೆ, ಆದಿವಾಸಿಗಳ ಹಾಡಿಗೆ ಬಂದ ಮೊದಲ ಮುಖ್ಯಮಂತ್ರಿ ನೀವೇ ಎಂದು ಆದಿವಾಸಿಗಳು ಕುಣಿದು ಸಂಭ್ರಮಿಸಿದರು. ಆದಿವಾಸಿ ಮಕ್ಕಳೊಂದಿಗೆ ಸಂವಾದ ನಡೆಸಿದ ಮುಖ್ಯಮಂತ್ರಿ, ನಮ್ಮಪ್ಪ ಕೂಡ ಜನಪದ ಡ್ಯಾನ್ಸ್ ಕಲಿಯೋಕೆ ನನ್ನನ್ನು ಹಾಕ್ಬಿಟ್ಟಿದ್ರು, ನಾನು ಹಠ ತೊಟ್ಟಿ ಕಾನೂನು ಪದವಿ ಮಾಡಿದ್ದಕ್ಕೆ ಇಂದು ಮುಖ್ಯಮಂತ್ರಿ ಆಗುವ ಮಟ್ಟಕ್ಕೆ ಬೆಳೆದೆ, ನೀವು ಕೂಡ ಅರ್ಧಕ್ಕೆ ಶಾಲೆ ನಿಲ್ಲಿಸದೆ ಶಿಕ್ಷಣ ಪಡೆಯಬೇಕು, ಆಗ ಮಾತ್ರ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತದೆ ಎಂದು ಹೇಳಿಕೊಂಡರು. ಇನ್ನು PUCವರೆಗೆ ಆಶ್ರಮ ಶಾಲೆ ಅಂದರೆ ಮೊದಲು 4ನೇ ತರಗತಿಯವರೆಗೂ ಮಾತ್ರ ಆಶ್ರಮ ಶಾಲೆಗಳಿದ್ದವು, ನೀವು ಅದನ್ನು 8ನೇ ತರಗತಿಯವರೆಗೆ ವಿಸ್ತರಿಸಿದ್ದೀರಿ, ಇದನ್ನು PUCವರೆಗೆ ವಿಸ್ತರಿಸಿ ಎನ್ನುವುದನ್ನು ಆದಿವಾಸಿಗಳು ಬೇಡಿಕೆ ಮುಂದಿಟ್ಟರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಪರಿಶೀಲನೆ ನಡೆಸುವುದಾಗಿ ತಿಳಿಸಿದರು. ಅದಾದ ನಂತರ ಸಾಂಪ್ರದಾಯಿಕ ಹಾಡಿಗೆ ಧ್ವನಿಯಾಗಿ ನೃತ್ಯಕ್ಕೆ ಹೆಜ್ಜೆ ಹಾಕಿದ ಸಿಎಂ. ನೀವು ಹೇಳ್ತೀರಿ ಕೊಟ್ಬಿಡ್ತೀವಿ, ಅರ್ಜಿ ಕೊಟ್ಟ ತಕ್ಷಣ ಕೊಡ್ತೀವಿ ಅಂತ. ಪರಿವೇಶ್ ಪೋರ್ಟಲ್ ಅಲ್ಲಿ ಹಾಕಿದ್ರೆ ಸರ್ ನಾನು ಮಾಡ್ಕೊಡ್ತೀನಿ. ಇಲ್ಲ ಸರ್ ಒಂದು ನಿಮಿಷ ಈ ಸಲ ಮಾಡ್ಕೊಡಿ. ಲಾಸ್ಟ್ ಟೈಮ್ ಏನಾಗಿತ್ತು ಸರ್, ಸ್ಟೇಜ್ 1 ಕ್ಲಿಯರೆನ್ಸ್ ಕೊಟ್ಟರು ಸರ್, ಸ್ಟೇಜ್ 2 ಸೆಂಟ್ರಲ್ ಗೌರ್ಮೆಂಟ್ ಇಂದ ತಗೋಬೇಕು ಅಂತ ಹೇಳಿ ಕೊಡಕ್ಕೆ ನೀರು ಕೊಡ್ಲಿಕ್ಕೆ ನಿಮ್ದೇನ್ ತಕರಾರು? ನಮ್ದು ಏನು ತಕರಾರಿಲ್ಲ ಸರ್, ತಕರಾರು ಮಾಡ್ಕೊಳ್ಳಿ ಬಿಡು. ಇಲ್ಲ ಸರ್, ಒಂದು ಸರ್ ಸ್ಟೇಟ್ ಬೋರ್ಡ್ ಅಲ್ಲಿ ಆಗ್ತದೆ, ತಮ್ಮ ಅಧ್ಯಕ್ಷತೆಯಲ್ಲಿ ಅಪ್ರೂವ್ ಆಗ್ತದೆ ಸರ್ ಕಮಿಟಿಯಲ್ಲಿ. ಪೋರ್ಟಲ್ ಅಲ್ಲಿ 5 acres ಒಳಗಡೆ ಇದ್ರೆ ಇವರೇ ಮಾಡ್ಬೋದು ಸರ್, ಲೋಕಲ್ ಅಲ್ಲಿ. ಮೋರ್ ದನ್ ದಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕಳಿಸೋದಿಲ್ಲ ಮೇಡಮ್. ವೈಲ್ಡ್ ಲೈಫ್ ಏರಿಯಾ ಇರೋ ಕಾರಣದಿಂದ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಇದೆ ಸರ್, ಅದರಲ್ಲಿ ಅಪ್ರೂವ್ ಮಾಡಿದ್ರೆ ಆಗ್ತದೆ ಸರ್, ಪ್ರಾಬ್ಲಮ್ ಇಲ್ಲ ಸರ್. ಮೇಡಮ್ ನಮಗೆ ಮಾಲ್ದಾಡಿದ್ ಕೊಟ್ಟಲ್ಲ ಮೇಡಮ್, ಆ ಥರ ಪರ್ಮಿಷನ್ ಕೊಟ್ಬಿಡಿ ಮೇಡಮ್, ನಾವು ಮಾಡ್ತೀವಿ.
ಸರ್ ಇದು ನಾವು ಲೈನ್ ದೂರದಿಂದ ತರ ಅವಶ್ಯಕತೆ ಇಲ್ಲ ಸರ್. ಇಲ್ಲೇ ಪಕ್ಕದಲ್ಲಿ 100 ಮೀಟರ್ ನಾವು ಯು ಜಿ ಕೇಬಲ್ ಆಗಿ ಕೊಟ್ಬಿಡ್ತೀವಿ ಸರ್. ಅಂಡರ್ಗ್ರೌಂಡ್ ಕೇಬಲ್ ಇವ್ರು ಆಕ್ಚುಲಿ ನಾವು ಪಾಪ ಗೃಹ ಜೊತೆನೂ ಬೆನಿಫಿಟ್ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಇಲ್ಲ ಸರ್, ಟೇಕ್ ಅಪ್ ಎ ಮೀಟಿಂಗ್. ಹೇಗಿಲ್ಲ ಸರ್, ನಾನು ಮಾಡ್ಕೊಡ್ತೀನಿ ಸರ್. ಒಂದು ಆರ್ಡರ್ ಮಾಡಕ್ಕೆ ಬಿಟ್ಟರು ಸರ್, ನಾವು ಮಾಡ್ಕೊಟ್ಟಿದ್ದೀವಿ. ಇವರು ಬೇರೆದು ಎಲ್ಲ ಇನ್ನು 7 ಕೆರೆ ಆಡಿ ಗ್ರಾಮದಲ್ಲಿ ಕರೆಂಟ್ ಇಲ್ಲ. ಇಲ್ಲಿ ಸೋಲಾರ್ ಕೊಟ್ಟಿದ್ದಾರೆ. ಅದು ಒಂದೊಂದ್ಸಾರಿ ಕೆಟ್ಟೋಯ್ತದಂತೆ. ಇಲ್ಲದ್ರೆ ಮಕ್ಕಳುಗಳು ದೀಪ ಸೀಮೆಣ್ಣೆ ದೀಪದಲ್ಲಿ ಓದಬೇಕು. ಅದು ಶಾಲೆ ಮಕ್ಕಳಿಗೆ ಭಾರಿ ಕಷ್ಟ ಆಗ್ತದೆ. ನಾನು ಸುಮ್ಮನೆ ಕರೆಂಟ್ ಎಲ್ಲ ಕಡೆ ಕೊಟ್ಬಿಡಕ್ಕೆ ಏನು ತೊಂದರೆ ಅಲ್ಲ. ನಿಮ್ಮ ಕಾರ್ಡ್ನೇನು ಇದು ಮಾಡೋಕ್ಕೆ ಹೋಗೋದಲ್ಲ ಅವರು. ಕರೆಂಟ್ ಕೊಡೋಕ್ಕೇನು, ಕುಡಿಯೋ ನೀರು ಕೊಡೋಕ್ಕೇನು, ಇದನ್ನ ಶಾಲೆ ಯಾವ್ಯಾವ ವಾರ್ಡಿನಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅದು ಮಾಡ್ಲಿ ಸರ್. ಇವರೆಲ್ಲ ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡ್ಲಿ ಸರ್ ಬೇಗ. ಕೆಲಸ ಮಾಡಿ. ಯಾವ್ಯಾವ ಆಡಿಗಳಲ್ಲಿ ಕರೆಂಟ್ ಇಲ್ಲ ಅಂತ ಒಂದು ಐಡೆಂಟಿಫೈ ಮಾಡಿ, ಕುಡಿಯೋ ನೀರಿಲ್ಲ ಅಂತ ಐಡೆಂಟಿಫೈ ಮಾಡಿ. ಅಂಥ ಕಡೆ ಕುಡಿಯೋ ನೀರು ಮತ್ತು ಕರೆಂಟು ಇಮಿಡಿಯೇಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಗಿವ್ ಎ ಡೈರೆಕ್ಷನ್ ಟು ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಟ್ ಟು ಪ್ರಿವೆಂಟ್. ರಾಜ್ಯಾದ್ಯಂತ ಇಡೀ ರಾಜ್ಯದಲ್ಲಿ ಕುಡಿಯೋ ನೀರು ಕೊಡೋಕ್ಕೆ, ಪವರ್ ಕೊಡಲಿಕ್ಕೆ, ದೇರ್ ಆಲ್ ಬೇಸಿಕ್ ನೆಸೆಸಿಟೀಸ್. ಅಂಗನವಾಡಿಗಳು ಬೇಕು ಅಂತ ಕೇಳ್ತೀವಿ. ಅದು ಮಾಡ್ಕೊಳ್ಳೋಣ, ಅಂಗನವಾಡಿ ಅವೆಲ್ಲ ಮಾಡ್ಕೊಳ್ಳೋಣ. ಬಟ್ ಒನ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಈ ಆಡಿಗಳಿಗೆ ಕಟ್ಟಕ್ಕೆ ಬಿಟ್ಬಿಟ್ಟಿದ್ದಾರೆ. ಅವ್ರು ಇದ್ದಾರೆ ಈಗ 42 ಆಡಿಗಳಿದ್ದಾವೆ. 42 ಮನೆ ಸರ್. ಈ ಆಡಿನಲ್ಲಿ 42 ಮನೆ ಸರ್. ಈ ಆಡಿನಲ್ಲಿ 42 ಮನೆ. ಸುತ್ತಮುತ್ತ ಒಂದು 15-16 ಆಡಿ ಇವೆ ಸರ್. ಈ ಸರ್ ವಿತಿನ್ ದಿ ಫಾರೆಸ್ಟ್ ಇಲ್ಲಿ ಏನು DB ಕುಪ್ಪೆ ಪಂಚಾಯತಿನಲ್ಲಿ ಸರ್ 12 ಆಡಿ ಸರ್. ಈ ಬೆಳ್ತೂರು ಪಂಚಾಯತಿನಲ್ಲಿ ವಿತಿನ್ ದಿ ಫಾರೆಸ್ಟ್ 2 ಆಡಿಗಳಿದೆ ಸರ್. ಇವುಗಳಿಗೆ ಕರೆಂಟ್ ಇಲ್ಲ ಸರ್, ಎಲೆಕ್ಟ್ರಿಸಿಟಿ ಇಲ್ಲ ಸರ್. ಅದನ್ನೇ ನಾನು ಹೇಳ್ತಾ ಇದ್ದೀನಪ್ಪ. ಸ್ಯಾಂಕ್ಷನ್ ಆಗಿರೋ ಅಂಗನವಾಡಿಗಳಿಗೂ ಪರ್ಮಿಷನ್ ಕೊಟ್ಟಿಲ್ಲ ಫಾರೆಸ್ಟ್. ಬಾವ್ಲಿ ಕೇಳಿದ್ರಂತೆ ಮ್ಯಾಮ್, ಹೀಗಾಗಿದೆ ಅಂತ ಅಂಗನವಾಡಿ ಬೇರೆ ಹಾಡಿ. ಇವ್ರು ನಿಮ್ಗೆ ಗೊತ್ತಿಲ್ಲ, ನಾನು ನಿನ್ನೆ ಜಸ್ಟ್ ಅದಕ್ಕೆ ಅಲ್ಲೊಂದು ಮೀಟಿಂಗ್ ಮಾಡೋದು ಸ್ಟೇಟ್ ಲೆವೆಲ್ ಈ ತರ ಟೀಚಿಂಗ್ ಪ್ರಾಬ್ಲಮ್ ಇದೆ. ವೈಲ್ಡ್ ಲೈಫ್ ಬೋರ್ಡ್ನಲ್ಲಿ ಇದು ಸರ್, ನಾನು ಬರೀ ಎಲೆಕ್ಟ್ರಿಸಿಟಿದು ಹೇಳ್ತಾ ಇದ್ದೀನಿ. ಬೇರೆ ಎಲ್ಲ ನಾವು ತೀರ್ಮಾನ ಅಂತ ಕೊಡ್ತೀವಿ ಸರ್. ಅದು ಫಾರೆಸ್ಟ್ ಡೆವಲಪ್ಮೆಂಟ್ ಆಕ್ಟ್ ಅಲ್ಲಿ ಕ್ಲಿಯರ್ ಆಗಿದೆ ಸರ್. ಈ ತರ ಇರೋದಕ್ಕೆ ಸೆಕ್ಷನ್ ಸಮ್ ಏನೋ ಇದೆ, ನಾವು ಓದಿದೆ. ಅದ್ರಲ್ಲಿ ಕ್ಲಿಯರ್ ಆಗಿ ಈ ತರ ಅಂಗನವಾಡಿ, ಎಲೆಕ್ಟ್ರಿಸಿಟಿ, ರೋಡ್, ಕಮ್ಯುನಿಟಿ ಇದಕ್ಕೆ ಕೊಡೋಕೆ ಅವಕಾಶ ಇದೆ ಸರ್. ಸೆಂಟ್ರಲ್ ಆಕ್ಟ್ ಇದು. ಅದಕ್ಕೆ ಇವ್ರು ತೊಂದರೆ ಮಾಡ್ತಾ ಇದ್ದಾರೆ. ಕೆಳಗಡೆನವರು ಇವರೆಲ್ಲ RFO ಇಲ್ಲಿದೆ ಸರ್. ಇಲ್ಲಪ್ಪ, ಇಲ್ಲಿದೆ ನೋಡಿ ಸರ್. ಇದು ಇಲ್ಲಿ ಈ ಸೆಕ್ಷನ್, ಇಲ್ಲಿ ಈ ಸೆಕ್ಷನ್ ನಾಟ್ ಸ್ಟ್ಯಾಂಡಿಂಗ್ ನೋಡಿ ಸರ್. ಇಷ್ಟು telecommunication lines, tanks in the water supply and water pipelines, water rain, water harvesting structures, minor irrigation canals, non-convenience. ಅವಕಾಶ ಇದೆ. ಇದ್ರ ಪ್ರಕಾರ ಪರ್ಮಿಷನ್ ಕೊಡಬೇಕು ಸರ್. ಪರ್ಮಿಷನ್ ಅಂತೂ ಮತ್ತೆ ಜಾಗ ಇಲ್ಲದೆ ಇರುವಾಗ ಫಾರೆಸ್ಟ್ ಇಂದನೂ ಜಾಗ ಕೊಡಬೇಕಾಗುತ್ತೆ. ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು ವಿಲ್ ಟೇಕ್ ಅಪ್ ಎ ಮೀಟಿಂಗ್. ಇದಕ್ಕೋಸ್ಕರ ಒಂದು ಸ್ಪೆಷಲ್ ಮೀಟಿಂಗ್ ಕರೆಯೋಣ. ನೋಡ ಇವನೇ
ಇಲ್ಲ ಮೀಸೆ ಎಲ್ಲ ಯಾರು ಬಿಡೋ ಮಾಡೋದು ನೀವೇ ಮಾಡ್ಕೊತೀರಾ ಇಲ್ಲ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಮಕ್ಕಳು ಮಾಡ್ತಾರ? ಅವರೇ ಕಟಿಂಗ್ ಎಲ್ಲ ಮಾಡ್ತಾರ? ಇವರು ಕ್ಷೌರಿಕರು ಬರಲ್ವಾ? ಅಲ್ಲಿಗೆ ಹೋಗಿಲ್ಲ ಸ್ವಾಮಿ, ದುಡ್ಡು ಬೇಡ ಸ್ವಾಮಿ, ಕೂದಲು ಕಟ್ ಮಾಡ್ಸಕ್ಕಿಲ್ಲ, ಹಂಗೆ ಆಗಿಬಿಟ್ಟಿದೆ. ನೀವು ಕೊಟ್ಟ ದುಡ್ಡು ಹೆಂಗಸರು ಕೊಡ್ತೀರಿ, ಹೆಂಗಸರು ಕೊಡ್ತೀವಲ್ಲ? ಊಟ ಮಾಡಕ್ಕೆ ಸಾಲಲ್ಲ, ಎಲ್ಲಿ ಕುದಿಗೆ ಹೋಗಲ್ಲ ಸ್ವಾಮಿ. ಅಕ್ಕಿ ಕೊಡತ್ತ ಇಲ್ವಾ? ಅಕ್ಕಿ ಕೊಡ್ತೀರಾ ಸ್ವಾಮಿ, ಎಲ್ಲ ಧಾನ್ಯಗಳು ಕೊಡ್ತಿದ್ದೀರಾ? ಜೈನ ನೆಲ್ಲಿಕಾಯಿ ಗೆಣಸು ಇಲ್ಲೇ ಸಿಗತ್ತೆ ಸರ್, ಮರಿಗೆಣಸು ಸಾಹೇಬ್ ಮೇಲೆ ಇದ್ದಾರೆ. ಬೆಳಿಗ್ಗೆ ಹೋಗಿ ಹಾಕೊಂಡು ಬಂದಿರಿ ಸ್ವಾಮಿ. ಮೇಲೆ ಹೊಡ್ಕೊಂತಾರೆ ಕೈ. ಕಾಡಲ್ಲಿ ಇವತ್ತು ಬೆಳಿಗ್ಗೆ ಹೋಗಿ ನಾನು ಕುತ್ಕೊಂಡು ಬಂದೆ ಸ್ವಾಮಿ. ನಿಮಗಾಗಿ ದೇವರು ಬರ್ತಾರೆ ಅಂದ್ಬಿಟ್ಟು ಸ್ವಾಮಿ. ಮೈಸೂರು ಜಿಲ್ಲೆ ಏನಿದು ತೆಗಿತೀರ ಜೇನು? ಏಯ್ ಸುಳ್ಳು ಹೇಳ್ತೀರ? ಕಾಡಲ್ಲಿ ಹೋಗಿ ಹೆಂಗೆ ಕೊಸಿದ್ರು ತಕೊಬತ್ತೀವಿ ಸ್ವಾಮಿ. ಹೌದಾ? ಚೆನ್ನಾಗಿರ್ತದ? ಒರಿಜಿನಲ್ ಜೇನ? ಒರಿಜಿನಲ್ ಜೇನು ಸ್ವಾಮಿ. ಅದೆಲ್ಲರೂ ಅರಣ್ಯ ಇಲಾಖೆಯಲ್ಲಿ ಇವರೇ ಕೆಲಸ ಮಾಡ್ತಾರೆ. ಎಷ್ಟು ದಿನ ಆಯ್ತು ಇದನ್ನು ಜೇನು ಅಳದು? ಯಾವ್ದು ಬಿಚ್ಚಿದೆ? ಯಾವ್ದು ಬಿಚ್ಚಿದೆ? ಎಕ್ಸ್ಪೈರಿ ಡೇಟ್ ಇರಲ್ಲಪ್ಪ ಜೈನ್ಗೆ. ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಬಂದಮೇಲೆ ಸರ್ ಇಡೀ ವರ್ಷ ತಿಂಗಳಿಗೆ ಇಷ್ಟೆಲ್ಲ ಕೊಡ್ತೀವಿ ಸರ್. ಅಕ್ಕಿ 3 kg ಸರ್, ತೊಗರಿ 3 kg ಸರ್, ಕಡಲೆ 1 kg. ತಿಂಗಳಿಗೆ ಒಂದು ಕುಟುಂಬಕ್ಕೆ ಮೈಸೂರು ಜಿಲ್ಲೆಯಲ್ಲಿ 13,000 ಮಾಡಿ ಸರ್ ಬಜೆಟ್ ಅಲ್ಲಿ 23 ಬಜೆಟ್ ಅಲ್ಲಿ ತಾವು ಈ ಟ್ರೈಬಲ್ಗೆ ಪ್ರಿಮಿಟಿವ್ ಟ್ರೈಬ್ಗೆ ಮಾಡಿ ಸರ್. ಈಗ ವರ್ಷ ಪೂರ್ತಿ ಕೊಡ್ತಾ ಇದ್ದೀವಿ ಸರ್. ಮೈಸೂರು ಜಿಲ್ಲೆಯಲ್ಲಿ 13,000 ಕುಟುಂಬಕ್ಕೆ ಕೊಡ್ತಾ ಇದೆ ಸರ್. ಒಟ್ಟು 48,000 ಜನರಿಗೆ ಕಲ್ತಾ ಇದೆ ಸರ್. ಇದೆಲ್ಲ ನಾನು ಕೊಡ್ತಾ ಇರೋದಲ್ವೇನೆಯ? ಹೌದು ಸ್ವಾಮಿ, ನೀವೇ ಕೊಡ್ತಾ ಇರೋದು. ಅಂದ್ರೂ ಸಾಲಲ್ಲ ಸ್ವಾಮಿ, ನಾವು ತಿಂದಿದ್ರೆ ಇದು ಅನ್ನಭಾಗ್ಯ ಅಲ್ಲದೆ ಸಪರೇಟ್ ಸರ್, ಟ್ರೈಬಲ್ಸ್ ಕೊಡೋದು ಇದು ಅನ್ನಭಾಗ್ಯ ಸಪರೇಟ್ ಸರ್. ಪ್ರತಿಯೊಬ್ಬರಿಗೆ 5 kg ಅಕ್ಕಿ ಕೊಡ್ತೀನಿ, 170 ರೂಪಾಯಿ ಕೊಡ್ತೀವಿ. ಸಾಲಲ್ವಾ? ಅದಲ್ಲದೆ ಸ್ವಾಮಿ ಇದೆಲ್ಲ ಕೊಡ್ತೀವಿ. ಅದಲ್ಲದೆ ಇದೆ ಸರ್ ಇದು ಟ್ರೈಬಲ್ಸ್ ಎಲ್ಲ ಕೊಡ್ತೇವೆ ಇಲ್ಲ? 5 ಮಕ್ಕಳು ಇದ್ರೆ 6 ಮಕ್ಕಳು ಇದ್ದೀವಿ ಸ್ವಾಮಿ. ಅದ್ರಲ್ಲಿ ತಿಂದ್ರೆ ಒಂದೇ ವಾರ ಕರೆಕ್ಟಾಗಿ ಹೇಳಿದ್ರೆ ನಿನಗೆ ಏನಾದ್ರು ಸಹಾಯ ಮಾಡ್ಬೋದು. ಕರೆಕ್ಟಾಗಿ ಹೇಳ್ಬೇಕು. ತಡಿ ಬರ್ತದೆ, ಕೆಲಸ ಮಾಡ್ಬಿಡ್ತೀನಿ ಅಲ್ಲ. ಇಲ್ಲ ಇಲ್ಲ ಗಂಡಿ ಹಣ್ಣು ಬೇರೆಯವ್ರ ಬಗ್ಗೆ ಮುಖ್ಯಮಂತ್ರಿಗಳು ಬಂದಿರ? ಯಾರು ಬಂದಿಲ್ಲ, ಇವ್ರು ಬಂದಿದೆ. ನಮ್ಗೆ ಬಂದು ಖುಷಿ ಆಯ್ತು ನಮ್ಗೆ. ನಾ ಯಾರು ಗೊತ್ತಾ? ಗೊತ್ತಾಯ್ತು ಸ್ವಾಮಿ. ಯಾರ ನಾವು ಸ್ವಲ್ಪ ಹಿಂದೆ ಬನ್ನಿ ಸರ್. ಹೇಳು ನಾಚಿಕೆ ಬಿಡ. ಸಿದ್ದರಾಯ ಸ್ವಾಮಿ, ಸಿದ್ದರಾಯ ಸ್ವಾಮಿ, ಸಿದ್ದರಾಮಯ್ಯ. ಈಗ ಇದಕ್ಕೆ ಎಷ್ಟು ದುಡ್ಡು? ಅಂತ ಕೊಡ್ತೀನಿ, ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಮಾರಾಟ ಮಾಡಲ್ವೇನೆ ನೀವು? ನಾವು ಇದು ಕೊಟ್ಟಿಲ್ಲ. ನಾವು ಕೊಡೋದೇ ಒಂದು ಲೀಟ್ರು 300 ರೂಪಾಯಿ ಕೊಡ್ತೀವಿ ಸ್ವಾಮಿ. 1 ಲೀಟ್ರ್ 300 ರೂಪಾಯಿ. 300 ಲೀಟ್ರು, 1 ಲೀಟ್ರಿಗೆ ಕಡಿಮೆ. ಸೊಸೈಟಿ ತಂದಿದ್ಯಾ? ಈ ಲ್ಯಾಂಪ್ ಸೊಸೈಟಿಗೆ ನಾವು ಹಾಕ್ತೀವಿ. ಅಲ್ಲಿಂದ ಹಿಂಗೆ ಕುಟ್ಟಿ ಮಾಡಿ ಕೊಟ್ಟರು. ಇದು ಎಷ್ಟು? 1,000 ಆಗುತ್ತಾ? 1,000 ಆಗಲ್ಲ. ಎಷ್ಟಾಗುತ್ತೆ? ಆದರೆ ಒಂದು 100-150 ಆಯ್ತದೆ ಅಷ್ಟೇ. ಸಿಗೋದು ಕಷ್ಟ.
ಪ್ಯೂರ್ ಜಲ್ ಸಿಗೋದು ಕಷ್ಟ ಸರ್. ಪ್ಯೂರ್ ಜಲ್ ಸಿಗೋದಿಲ್ಲ. ಜೊತೆಗೆ ಇಲ್ಲ ಸ್ವಾಮಿ, ಕುಡಿತಾ ಇದ್ದೆ ನಾನು ಆಗ ಸುಮಾರು ವರ್ಷ ಆಯ್ತು, 5-6 ವರ್ಷ ಬಿಟ್ಬಿಟ್ಟೆ. ಕುಡಿಯಕ್ಕೆಲ್ಲ ಹೋಗ್ತೀರಾ? ಇಲ್ಲ ಸ್ವಾಮಿ, ಕುಡಿತಾ ಇಲ್ಲ. ಹೌದಾ? ನೀವು ಬೇಕಾದ್ರೆ ಇವು ಬಡದ್ರು ಕುಡಿಯಲ್ಲ. ನಮ್ ದೇವರೇ ಬಿಡ್ಸ್ಬಿಟ್ಟು. ಅಲ್ಲ, ಕುಡಿಯಕ್ಕೆ ಎಲ್ಲಿ ಸಿಗುತ್ತೆ ನಮ್ಗೆ ಇಲ್ಲಿ? ಅಲ್ಲೇ ಸ್ವಾಮಿ, ಆಗ ಕುಡಿತಿರೋದು. ಈಗ ಸರಿ, ಆಯ್ತು, ಅವಾಗ ಸಿಗ್ತಿದ್ದಯ್ಯ. ಆವಾಗ ಇದು ಸೀಲ್ ಕೊಟ್ರೆ ಸಿಕ್ತಿತ್ತು ಸ್ವಾಮಿ. ಯಾರು ತಂದು ಮಾಡ್ತಿದ್ರು. ನಾನು ಸುಳ್ಳು ಗಿಳ್ಳು ಹೇಳೋದು ಇಲ್ಲ ತಮ್ಮ ಜೊತೆ. ಹೇಳೋದೇನ್ ಬೇಡ, ನಿಮ್ಗೇನ್ ಶಿಕ್ಷೆ ಕೊಡಲ್ಲ ನಾವು. ಈಗಲೂ ಮಾರ್ತಾರ ಇಲ್ಲಿ? ಇಲ್ಲ ಸ್ವಾಮಿ, ಈಗ ಮಾಡ್ತಿರ್ಲಿಲ್ಲ. ಯಾರು ಕುಡಿಯೋದು ನಿಮ್ಮ ಮಾಡಿನಲ್ಲಿ? ಕುಡಿತಾರ, ಎಲ್ಲೆಲ್ಲರೂ ಐಕೊಂಡ್ ತಕೊಂಡ್ಬಂತಾರೆ. ಬಂದ ಕುಡಿದಿಲ್ವೇನೆಯ? ನೀನೇ ಹೊಡೆದಲ್ಲ ಅವ್ನಿಗೆ? ಇಲ್ಲ ಇಲ್ಲ ಇಲ್ಲ. ಅಲ್ಲ ನೆನ್ನೆ ಸಾಯಂಕಾಲ ಅವ ಅಮ್ಮನಿಗೆ ನಾನು ಬೆದರಿಸಿ ಕಳಿಸಿದ್ದು. ಇನ್ನೊಬ್ರಂತೆ ಸರ್. ಆಡಬೇಡಿ, ಸಾಹೇಬ್ರು ಬರ್ತಾರೆ ಆಗ ಗಂಟೆ, ಬೆಳಿಗ್ಗೆ ಏನಾದ್ರು ಹಂಗೆ ಹೇಳಿದ್ರೆ ನಾನೇ ಹೊಡಿತೀನಿ ಅಂತ ಹೇಳಿದೆ. ಇವೆಲ್ಲ ಮಾಲ್ ನ್ಯೂಟ್ರಿಷನ್ ಸಿಕ್ಕಾಪಟ್ಟೆ ಇದೆ ಸರ್. ಮಾಲ್ ನ್ಯೂಟ್ರಿಷನ್ ಇದೆ ಮಕ್ಕಳಲ್ಲಿ. ಸರಿ, ಎಲ್ಲ ಮಕ್ಕಳೆಲ್ಲ ಎಲ್ಲ ಅಲ್ಲಿ ಹೋಗ್ಬಿಟ್ಟು ಸರ್, ಫಂಕ್ಷನ್ ಹತ್ರ ಹೋಗ್ಬಿಟ್ಟು ಸರ್. ಮುಂದ್ಗಡೆ ಇದೆ ಫಂಕ್ಷನ್ ಹತ್ರ ಇದೆ. ನಮ್ಮ ಮನೆ ಅದೈತೆ ಸ್ವಾಮಿ. ಯಾರ ಮನೆ ಇದು? ಹಾ? ನೀನ್ ಮನೆಯವನ್ನ ನೀನು? ಮತ್ತೆ ದುಡ್ಡು ನೀನು ಇವನು ಕೊಡ್ಬೇಕಲ್ಲ? ನಂದು ಏನಿಲ್ಲ ಸ್ವಾಮಿ, ನಮ್ದು ಕಷ್ಟ ಅಂದ್ರೆ ಏನಿಲ್ಲ, ಒಂದು ಸ್ವಲ್ಪ ಕರೆಂಟದು, ಸ್ವಲ್ಪ ನೀರು, ಈ ಸ್ವಲ್ಪ ನಮ್ಮ ಒಂದು 27 ಮನೆಗಳು ಸ್ವಲ್ಪ ಸ್ಯಾಂಕ್ಷನ್ ಆಗಿ, ಜಮೀನು ಒಂದು 3 ಎಕರೆ ಅಷ್ಟು. ಓದಿದ್ಯಾ? ಇಲ್ಲ ಸ್ವಾಮಿ, 4ನೇ ತರಗತಿ ಮುಂಚೆ ಓದಿದ್ದು. ನಾನು 4ನೇ ಕ್ಲಾಸ್ ಸ್ವಾಮಿ, ಅವರು 4ನೇ ಕ್ಲಾಸ್ ಪಾಸ್ ಆದೋ. ಇದೇ ನಮ್ಮ ಸೀಟಿನೇ ಸಿಕ್ನಿಲ್ಲ ಸ್ವಾಮಿ, ಹಳಬರ ಕಾಲದಲ್ಲಿ ಕೊಡ್ಲಿಲ್ಲ. ಓದಿಲ್ವಾ? ಮುಂದಕ್ಕೆ ಸರ್ ಆಶ್ರಮ ಸ್ಕೂಲಲ್ಲಿ ಹೋದ್ರು ಸರ್ ಇವರು. ಆಶ್ರಮ ಶಾಲೆ 4ನೇ ಕ್ಲಾಸ್ ಅಷ್ಟೇ ಈ ಹಾಡಿಗಳಲ್ಲಿ ಇರೋದು. ಮತ್ತೆ ನೆಕ್ಸ್ಟ್ HDಕೋಟೆಗೆ ಹೋಗ್ಬೇಕಾಯ್ತು 5ನೇ ಕ್ಲಾಸ್ಗೆ. ಹಾಗಾಗಿ ಅವಾಗ ತಂದೆ ತಾಯಿ ಈಗ ತಾವು ಬಂದ್ಮೇಲೆ ಅದನ್ನ ಅವರೇ ತೀರೋದ್ರು ಸ್ವಾಮಿ. ನಾವು ಎಲ್ಲಿಂದ ಹೋಗೋದಾಗ ನಿಮ್ಮಪ್ಪ ನೀನು ಏನಾಗಿದ್ದ? ಅಪ್ಪ ಏನಿಲ್ಲ, ದಯ್ಯ ದೇವ್ರನ್ನೆಲ್ಲ ಪೂಜೆ ಮಾಡ್ತಿದ್ರು, ಅದಷ್ಟೇ. ಸ್ವಲ್ಪ ಮೈ ಬಂದ್ಕೊಂಡು ಆಡ್ತಿದ್ರು ದೇವ್ರು ಬಂದಿದ್ದ? ಮಾರಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಸ್ವಾಮಿ. ಅದು ಇವಾಗ ನಡೀತಾನು. ನಿಮ್ಗೆ ಬರಲ್ಲ ದೇವ್ರು? ಇವಾಗ ಬರಲ್ಲ ಸ್ವಾಮಿ, ಅದು ಕಾರ್ಯ ಇಟ್ಟ ಮೇಲೆ ಬರ್ತದೆ. ಬರ್ತದ? ನಿಮಗೂ ಬರ್ತದ? ಯಾವ ದೇವರು ಅದು? ಮಾರಮ್ಮ. ಮಾರಮ್ಮ ಬಂದು ಏನ್ ಮಾಡ್ತದೆ? ಇದೇನು ಮಾಡ್ತದೆ, ಇರೋ ಕಷ್ಟನ ಹೇಳ್ತದೆ, ಎಲ್ರು ಹೋಯ್ತು. ಇನ್ನೇನು ಹೇಳ್ತದೆ ಎಷ್ಟು ಜನಕ್ಕೆ ಬರ್ತದೆ ನಿಮ್ಗೆ? ಇಲ್ಲೇನು ದೇವರುಗಳು ಸುಮಾರು ಬರ್ತದೆ. ಅಲ್ಲ, ಸರ್ ಸರ್ ಕಾಡು ವಹಿಸ್ತಿತ್ತು, ಗಳಿಗೆ ತಗೊಂಡಿತ್ತು. ಕಾಡು ಗೆಣಸು ಚೆನ್ನಾಗಿರ್ತದ? ತಿಂದು ನೋಡಿ ಸ್ವಾಮಿ. ಜೇನುತುಪ್ಪ ಹಾಕ್ಬೇಕು. ಜೇನುತುಪ್ಪದಲ್ಲಿ ಅಜ್ಜಿ ಟೇಸ್ಟ್ ಇಲ್ಲ ಇದೆ. ಹಾಕೊಂಡ್ರೆ ಸ್ವಲ್ಪ ಚೂರು ಹಚ್ಕೊಂಡ್ರೆ ಸಾಕು ಸ್ವಾಮಿ. ಸ್ವಲ್ಪ ಮನೆ ಕೊಟ್ಟಿದೆ ಸ್ವಾಮಿ, ಅಲ್ಲಿ ಮಾಡಿದ್ದೀನಿ ನಿಮಗೆ ಸಹ. ತಿನ್ನೋದು ಜೇನುತುಪ್ಪದಲ್ಲಿ ತಿನ್ಬೇಕು ಇವ್ರು? ಅವರು ಇದಕ್ಕೆ ಸಾರು ಗಿರೋ ಹಾಕೊಂಡು ತಿಂತಾರೆ ಅನ್ಸುತ್ತಲ್ಲ. ನೀವು ತಿಂತೀರಾ? ತಗೋಬರೋಣ ಸ್ವಾಮಿ. ನೀವು ಕೊಟ್ಟ ಫುಡ್ ತಿರಿದ ಮೇಲೆ ಇಕ್ಕೆ ಹೊಡೋದು ನಾನು. ಜಾಸ್ತಿ ಮತ್ತೆ ಅಕ್ಕಿ ಮತ್ತೆ ಬೇಳೆ ಕೊಡ್ತೀವಿ. ಮುಳ್ಳು ಗೆಣಸು, ಕೊರೊಣೆ, ನಾರಗೆಣಸು, ಸುಮಾರು ಗೆಣಸುಗಳ ಹೆಸರು ಅದೆಲ್ಲ ತಗೊಬಂದು ನಾವು ಉಪಯೋಗಿಸ್ತೇವೆ.
ಶಾಸಕರಾದ ಅನಿಲ್ ಚಿಕ್ಕಮಾದ ಸಾಹೇಬರಿದ್ದಾರೆ, ಅವ್ರಿಗೂ ಸಹ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕ SP ವಿಷ್ಣುವರ್ಧನ್ ಸರ್ ಮತ್ತೆ CCF DCF ಮೈಸೂರಿನ ಜಿಲ್ಲಾಧಿಕಾರಿಯಾದಂತಹ ಶ್ರೀಯುತ ಲಕ್ಷ್ಮೀಕಾಂತ್ ರೆಡ್ಡಿರವರಿಗೆ ವೈಯಕ್ತಿಕವಾಗಿ ಹಾಗೂ ಪಡೆದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರ್ತಾರೆ. ಸೂರ್ಯ ಅರ್ಜುನ್ ಇವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ಹಾಗೆ ನಮ್ಮ ರಾಜ್ಯಗಳು ಮತ್ತು ಎಲ್ಲ ಆದಿವಾಸಿ ಜನಾಂಗಕ್ಕೆ ಕೀರ್ತಿಯನ್ನ ಹೆಮ್ಮೆಯನ್ನ ಕೊಡುವಂತಹ ವಿಷಯ. ಮತ್ತೆ ಈ ಸಂದರ್ಭದಲ್ಲಿ ಅವರಿಗೆ ತರಬೇತಿಯನ್ನು ನೀಡಿದಂತಹ ದೈಹಿಕ ಅವರಿಗೆ ಪ್ರೋತ್ಸಾಹವನ್ನು ನೀಡಿದಂತಹ ಮುಖ್ಯ ಶಿಕ್ಷಕರಾದ ಷಣ್ಮುಖಾರಾಧ್ಯ ಮತ್ತು ದೈಹಿಕ ಶಿಕ್ಷಕರಿಲ್ಲ ಅಂತ ತಾವೇ ನಿಂತು ಪ್ರೋತ್ಸಾಹ ನೀಡಿದಂತಹ ಲಕ್ಷ್ಮಣ್ ರವರಿಗೂ ಸಹ ಇಲಾಖೆಯ ಪರವಾಗಿ ಹಾಗೂ ತಾಲೂಕಿನ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಜಕ್ಕೂ 14 ವಯೋಮಿತಿಯ ಬಾಲಕರು ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಪಡೆದು ಇವತ್ತು ಉತ್ತರ ಪ್ರದೇಶದಲ್ಲಿ ಕ್ರೀಡಾಕೂಟಕ್ಕೆ ಇವರು ಆಯ್ಕೆಯಾಗಿರುವಂತಹ ಎಲ್ಲ ಅಭಿನಂದನೆಗಳು. ಹಾಗೆ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ, ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಮ್ಮ ಜಿಲ್ಲೆಯ ಹೆಸರು ಹಸಿರಾಗಿ ಉಳಿಯುವಂತವನ್ನ ಪ್ರದರ್ಶಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ಮುಂದಿನ ಕಾರ್ಯಕ್ರಮ ಆದಿವಾಸಿ ವಿದ್ಯಾರ್ಥಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.